Hey guys, welcome back to Gayu's Glimpses YouTube channel. ಇವತ್ತು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಪಿಕ್ನಿಕ್ಗೆ ಅಂತ ಹೊರಟಿದ್ದೀವಿ. ಅದಕ್ಕೋಸ್ಕರ ನೀವು ಒಂದಷ್ಟು ಸಪ್ಲೈಸ್ನ ತಗೋತಿದ್ದೀನಿ. ನಾವು ಯಾವ ಜಾಗಕ್ಕೆ ಹೊರಟಿದ್ದೀವಿ, ಯಾರ್ಯಾರು ಹೋಗ್ತಿದ್ದೀವಿ ಎಲ್ಲ ನಿಮ್ಗೆ ತಿಳ್ಕೊಬೇಕು ಅಂದರೆ ಕಂಪ್ಲೀಟ್ ವ್ಲಾಗ್ನ ನೋಡಿ. ಸೊ ಆ್ಯಕ್ಚುಲಿ ನಾವು ಹೋಗ್ತಿರೋ ಜಾಗ ತುಂಬ ಔಟ್ ಆಫ್ ವಿಲೇಜ್ ಆಗಿರುತ್ತೆ. ಈ ಸಿಟಿ ಹಸಲ್ ಮತ್ತು ಸ್ಟ್ರೆಸ್, ಹೆಲ್ತ್ ಇಶ್ಯೂಸ್ ಇದೆಲ್ಲದರಿಂದ ಬ್ರೇಕ್ ತೊಗೊಂಡು ನಾನು ಎಲ್ಲಾದರೂ ಹೋಗಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ವಿ ಫಿಗರ್ಡ್ ಇಟ್ ಔಟ್. ಸೊ ನೀವು ಜರ್ನಿನ ಎಂಜಾಯ್ ಮಾಡಿ, ಅಲ್ಲಿ ಹೋಗಿ ನಾವು ಸಿಗೋಣ ಮತ್ತೆ. ನಾವೀಗ ಬಂದಿರೋದು ನಮ್ಮ ಹೊಲ್ದ ಹತ್ರ. ಇದು ನಿಯರ್ ಬೈ ನಂದಿ ಹಿಲ್ಸ್ ಇದೆ. ಸೊ ಯಾರ್ಯಾರು ಬಂದಿದ್ದೀವಿ ಅಂದರೆ ನಾನು, ನನ್ನ ಹಸ್ಬೆಂಡ್, ಪಾಪು ಮತ್ತು ನನ್ನ ಅಣ್ಣನ ಮಗ. ಸೊ ಇವನ ಹೆಸರು ಶೇಷಾದ್ರಿ ಅಂತ. ಸೊ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ನಮ್ಮ ಅಣ್ಣ ಸಹ ಬಂದಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ರಾಗಿ ಬೇಳೆ ಹಾಕಿರೋದು. ಸೊ ಇಲ್ಲಿ ನಾವು ಪಿಕ್ನಿಕ್ನೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಬರೋ ಎಕ್ಸೈಟ್ಮೆಂಟಲ್ಲಿ ಯಾರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅಮ್ಮ ಪಲಾವ್ ಕೊಟ್ಟು ಕಳಿಸಿದ್ರು ಅಂತ ಅದನ್ನೇ ಸ್ವಲ್ಪ ತಿಂತ ಮಾತಾಡ್ತಾ ಕೂತಿದ್ವಿ. ಎಷ್ಟೊಂದು ಬಸವನ ಹುಳ ಇತ್ತು ಅಲ್ಲಿ. ಅದನ್ನು ನೋಡ್ತಾ ನನಗೆ ಅನ್ನಿಸ್ತಿತ್ತು ಯೂನಿವರ್ಸಲ್ಲಿ ಎಷ್ಟೊಂದು ಯುನೀಕ್ ಕ್ರಿಯೇಷನ್ಸ್ ಇದೆ ಅಲ್ವಾ ಅಂತ. ಆ್ಯಂಡ್ ಇಂದಿನ ರಾತ್ರಿ ಚಿರತೆ ಸಹ ಬಂದಿತ್ತಂತೆ. ಅದ್ರ ಫುಟ್ ಪ್ರಿಂಟ್ ಸಹ ಆ್ಯಡ್ ಮಾಡಿರ್ತೀನಿ. ಸೊ ನಾವು ಅಲ್ಲಿದ್ದ ಟೈಮಲ್ಲಿ ಹಾರ್ಸ್ ರೈಡಿಂಗ್ಗೆ ಅಂತಲೂ ತುಂಬ ಜನ ಬಂದಿದ್ದರು. ಅದೆಲ್ಲ ನೋಡೋಕ್ಕೆ ತುಂಬ ಫಿಲ್ಮಿ ಆಗಿತ್ತು. ಸೊ ಇದು ನೋಡಿ ನಮ್ಮ ಹೊಲದ ನೇಚರು. ಸೊ ಆ್ಯಕ್ಚುಲಿ 1.2 ಎಕರ್ಸಲ್ಲಿ ಫುಲ್ಲು ರಾಗಿ ಬೆಳೆ ಹಾಕಿದ್ದಾರೆ. ಸೊ ಇದೆಲ್ಲ ನೋಡಿದಾದಮೇಲೆ ನಮ್ಗೆ ಹೊಟ್ಟೆ ಹಸಿತಿತ್ತು ಅಂತ ಮ್ಯಾಗಿ ಮಾಡೋಕ್ಕೆ ಕಲ್ಲೆಲ್ಲ ಜೋಡಿಸ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊತಿದ್ದೀವಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಅಣ್ಣ ಇಬ್ಬರು ಸೇರಿಕೊಂಡು ಕಡ್ಡಿ ಎಲ್ಲ ಒಟ್ಟಿಗೆ ಮಾಡಿ ಬೆಂಕಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ಪೆಟ್ರೋಲ್ ಹಾಕಿದ್ದಕ್ಕೆ ಸಡನ್ನಾಗಿ ಬೆಂಕಿ ಹಚ್ಕೊಂಡ್ಬಿಡ್ತು ನನ್ನ ಹಸ್ಬೆಂಡ್ ಲೈಟ್ ಮಾಡಿದ ತಕ್ಷಣ. ಅದಕ್ಕೆ ಅವ್ರು ಸ್ವಲ್ಪ ಹೆದರ್ಕೋತಿದ್ದಾರೆ. ಇಲ್ಲಿ ನಾನು ಮ್ಯಾಗಿ ಪ್ರಿಪೇರ್ ಮಾಡೋಣ ಅಂತ ಬಾಣಲಿಗೆ ನೀರೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತಿದ್ದೀನಿ. ಏನು ವೆಜಿಟೇಬಲ್ಸ್ ತರದೇ ಇದರಿಂದ ಪ್ಲೇನ್ ಮ್ಯಾಗಿನೇ ನಾನು ಮಾಡ್ತಿದ್ದೀನಿ. ಸೊ ನನ್ನ ಪಾಪು ಸಹ ತುಂಬ ಖುಷಿಯಿಂದ ನೋಡ್ತಾ ಇದ್ದ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಅವನಿಗೆ. ಅಲ್ಲಿ ಗಾಳಿ ಇದ್ದಿದ್ದರಿಂದ ಸ್ವಲ್ಪ ಒಲೆ ಉರಿಯೋಕ್ಕೂ ಕಷ್ಟ ಆಗ್ತಿತ್ತು. ಇಲ್ಲಿ ನೋಡಿ ನನ್ನ ಅಣ್ಣನ ಮಗ ಮರದ ಮೇಲೆ ಹತ್ತಿ ಕೂತಿದ್ದ. ಆ್ಯಂಡ್ ಒಲೆಯಲ್ಲಿ ಮಾಡಿದ ಕಾರಣಕ್ಕೋ ಏನೋ ಮ್ಯಾಗಿ ತುಂಬ ಟೇಸ್ಟಿಯಾಗಿ ಆಗಿತ್ತು. ಗಾಳಿ ಜಾಸ್ತಿ ಇದ್ದಿದ್ದಕ್ಕೆ ಹೊಗೆ ಕಣ್ಣಿಗೆ ಬರ್ತಿತ್ತು, ಕಣ್ಣು ತುಂಬ ಉರಿ ಆಗ್ತಿತ್ತು. ಸ್ಟಿಲ್ ಇಟ್ ವಾಸ್ ವೆರಿ ಯೂನೀಕ್ ಎಕ್ಸ್ಪೀರಿಯನ್ಸ್, ಕ್ಲೋಸ್ ಟು ನೇಚರ್ ಆ್ಯಂಡ್ ಫ್ಯಾಮಿಲಿ ಜೊತೆ ತುಂಬ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವೆಲ್ಲ ಇದೆಲ್ಲ ಪ್ರಿಪೇರ್ ಮಾಡುವಾಗ ಅಣ್ಣ ಪಾಪು ಜೊತೆ ಆಟ ಆಡಿಸ್ತಿದ್ರು. ಆ್ಯಂಡ್ ಶೇಷಾದ್ರಿನೂ ನನಗೋಸ್ಕರ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊತಿದ್ದ ಮರದ ಮೇಲೆ ಕೂತ್ಕೊಂಡು. ನೇಚರ್ ಅಂತೂ ಸಖತ್ತಾಗಿದೆ ಇಲ್ಲಿ. ಯಾವುದಾದ್ರೂ ರೆಸಾರ್ಟ್ ಮಾಡುವಂಥ ಪ್ಲೇಸ್ ಇದು ಆ್ಯಕ್ಚುಲಿ. ಆಗಲೇ ಹೇಳ್ದಂಗೆ ಇಲ್ಲಿ ನನ್ನ ಪಾಪುನ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ. ಅವನಿಗಂತೂ ಮನೇಲಿ ಇದ್ದು ಈ ಥರ ಹೊರಗಡೆ ಕರ್ಕೊಂಡು ಬಂದಾಗ ಇಟ್ ಫೀಲ್ಸ್ ಲೈಕ್ ಹೋಲ್ ಡಿಫ್ರೆಂಟ್ ವರ್ಲ್ಡ್ ಅಂತ. ಅಷ್ಟರಲ್ಲಿ ಮ್ಯಾಗಿ ಸಹ ರೆಡಿ ಆಗಿತ್ತು. ಎಲ್ಲರದು ರಿವ್ಯೂ ಹೇಗಿರುತ್ತೆ ಕೇಳೋಣ ಬನ್ನಿ.
ಕೈ ಬಿಡು ಕೈ ಬಿಡು ಕೈ ಬಿಡು ನೀನು ಬಿಡು. How is it, ಚಿಕ್ಕು? ಹೆಂಗೈತೆ ಚಿಕ್ಕು? ಸೂಪರ್. ಇನ್ನೇನು ಈವ್ನಿಂಗ್ ಆಯಿತು ಅಂತ ನಾವು ಸಹ ಹೊರಡಕ್ಕೆ ರೆಡಿ ಆಗ್ತಿದ್ವಿ ಎಲ್ಲ ಪ್ಯಾಕ್ ಮಾಡಿಕೊಂಡು. ನನ್ನ ಮಗ ಅಂತೂ ಬರಲ್ಲ ಅಂತಿದ್ದ. ಸೊ ಅವನ್ನ ಭುಜದ ಮೇಲೆ ಕೂರಿಸ್ಕೊಂಡು ನಾವು ಹೊರಟ್ವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಹಿಟ್ ದಟ್ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ಕಾಂಟೆಂಟ್.